ಅರಣ್ಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕೆಂಪೇಗೌಡ ನಿಲ್ದಾಣದಲ್ಲಿ ಕಳ್ಳರ ಭೇಟಿ ಆಡಬೇಕಾಗಿದ್ದ ಶ್ವಾನವೊಂದು ಸದ್ಯ ಅರಣ್ಯ ಇಲಾಖೆಯ ಕ್ವಾರ್ಟರ್ಸ್ನಲ್ಲಿ ಕೊಳೆಯುವಂತಾಗಿದೆ. ಅರಣ್ಯ ಕಳ್ಳರ ಹುಟ್ಟು ಅಡಗಿಸೋಕೆ ಅಂತಾನೆ ಅರಣ್ಯ ಸಿಬ್ಬಂದಿಯಾಗಿ ಹೊಸದಾಗಿ ಲ್ಯಾಬ್ರಡಾರ್ ತಳಿಯ ಶ್ವಾನ ಸ್ವೀಟಿ ನೇಮಕಗೊಂಡಿದ್ದಾಳೆ. ವನ್ಯಜೀವಿ ಅಪರಾಧಗಳನ್ನ ಪತ್ತೆ ಹಚ್ಚುವುದಕ್ಕೆ 9 ತಿಂಗಳ ಕಾಲ ಮಧ್ಯಪ್ರದೇಶದ ಗ್ವಾಲಿಯರ್ನ ಬಿಎಸ್ಎಫ್ ಶ್ವಾನ ತರಬೇತಿ ಕೇಂದ್ರದಲ್ಲಿ ವಿಶೇಷವಾಗಿ ಟ್ರೈನ್ ಆಗಿರುವ ಸಾರ್ಫ್ ಡಾಗ್ ಇದು. ಇದರ ಸ್ಪೆಷಾಲಿಟಿ ಏನಂತಂದ್ರೆ ಕೇವಲ ವಾಸನೆಯಲ್ಲಿಯೇ ಕಳ್ಳರ ಭೇಟಿ ಆಡ್ತಾಳೆ. ಇನ್ನು ಎಷ್ಟೇ ವಾಸನೆಗಳ ಡಿಸ್ಟರ್ಬೆನ್ಸ್ ಇದ್ರೂ ಸಹ ನಿಖರವಾದಂತಹ ಬೇಟೆಯನ್ನ ಆಡ್ತಾಳೆ. ಆದ್ರೆ ತರಬೇತಿ ಪಡೆದು ತಿಂಗಳು ಕಳೆದ್ರೂ ಸ್ವೀಟಿಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ವಿಮಾನ ನಿಲ್ದಾಣಕ್ಕೆ ರವಾನೆ ಮಾಡ್ತಾ ಇಲ್ಲ ಅಂತ ಆರೋಪ ಕೇಳಿ ಬಂದಿದೆ. ಜೀವಿ ಅಪರಾಧನ ತಡೆಗಟ್ಟಲಿಕ್ಕೆ ಅಂತೇಳಿ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಈ ಥರ ಮೊದಲ ಬಾರಿಗೆ ಈ ಥರ ಒಂದು ಪ್ರಯತ್ನ ನಡೀತಿದೆ. ಸೊ ನಾವು ಇದು ಬಾರ್ಡರ್ ಮಧ್ಯಪ್ರದೇಶದಲ್ಲಿ 15th ಬೆಟಾಲಿಯನ್ ಅಲ್ಲಿ ನಮ್ಮ ನಾಯಿಗೆ ಸ್ನೈಪರ್ ನಾಯಿಗೆ 9 ತಿಂಗಳ ಟ್ರೈನಿಂಗ್ ಕೊಟ್ಟು ಇಲ್ಲಿಗೆ ಯಾವುದೇ ರೀತಿಯ ಏರ್ಪೋರ್ಟಲ್ಲಿ ವನ್ಯಜೀವಿ ಥೆಫ್ಟ್ ಯಾವುದೇ ರೀತಿ ಆಗುತ್ತೆ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಅದಕ್ಕೆ ಪೂರ್ತಿ ಟ್ರೈನಿಂಗನ್ನು ಕೊಟ್ಟು ಇಲ್ಲಿ ಏರ್ಪೋರ್ಟ್ಗೆ ಕರ್ಕೊಂಡು ಡಿಪ್ಲಾಯ್ ಮಾಡಲಿಕ್ಕೆ. ಈ ಡಾಗ್ದ ವಿಶೇಷತೆ ಏನು, ಹೇಗೆ ಐಡೆಂಟಿಫೈ ಮಾಡುತ್ತೆ, ಆಮೇಲೆ ಯಾವ ಥರದ್ದನ್ನು ಇದು ಪತ್ತೆ ಹಚ್ಚುತ್ತೆ? ಇದು ಸಾಮಾನ್ಯವಾಗಿ ಇವಾಗ ಚಿರತೆ ಚರ್ಮ, ಜಿಂಕೆ ಚರ್ಮ ಅಥವಾ ಹುಲಿ ಮತ್ತು ಆನೆ ದಂತ ಈ ಥರ ಯಾವುದೇ ವನ್ಯಜೀವಿ ಏನು ಅಪರಾಧ ಆದಾಗ ಅದರದ್ದು ಸ್ಕಿನ್ ಏನಾದರೂ ಸಾಗಣೆ ಮಾಡ್ತಿರ್ಬೇಕಾದ್ರೆ ಇದು ಆ ಲಗೇಜ್ ಅಥವಾ ಆ ವೆಹಿಕಲ್ಲು ಆ ಥರ ಏನಾದರೂ ಅದ್ರ ಹತ್ರ ಹೋಗಿ ನಾವು ಯಾವುದೇ ಒಂದು ಸರ್ಚ್ ಕಮೆಂಟ್ ಕೊಟ್ಟರೆ ಅದು ಪೂರ್ತಿ ಹುಡುಕುತ್ತೆ. ಆ ಥರದ್ದು ಏನಾದರೂ ಅದಕ್ಕೆ ಸಿಕ್ತು ಅಂತಂದರೆ ಆ ಜಾಗದಲ್ಲೇ ನಿಂತ್ಕೊಂಡು ನಮ್ಗೆ ಇಂಡಿಕೇಶನ್ ಕೊಡುತ್ತೆ. ಅಂದರೆ ಅದು ಕಾಲನ್ನು ಕೆರೆಯೋದು ಮುಖಾಂತರ ಮತ್ತು ನಮ್ಮ ಮುಖವನ್ನು ನೋಡೋದು. ಅದು ಟ್ರಾಫಿಕ್ ಇಂಡಿಯಾ ಅಂತ ಒಂದು ಆರ್ಗನೈಸೇಷನ್ ಇದೆ ಆ್ಯಂಡ್ ಇಟ್ ಈಸ್ ಅ ಪಾರ್ಟ್ ಆಫ್ WWF. ಸೊ ಅವರು ಏನು ಮಾಡ್ತಾರೆ, ಎವ್ರಿ ಸ್ಟೇಟ್ಗೆ 2 or 3 ಜನಗೆ ನಾಮಿನೇಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ವಿ ಹ್ಯಾವ್ ನಾಮಿನೇಟೆಡ್ 2 people ಫ್ರಮ್ ಅವರ್ ಸ್ಟೇಟ್. ಶಿವಣ್ಣ ನಮ್ಮ ಫಾರೆಸ್ಟ್ ಗಾರ್ಡ್ ಬೆಂಗಳೂರು ಅರ್ಬನ್ ಡಿವಿಷನಲ್ಲಿ ಕೆಲಸ ಮಾಡ್ತಾಯಿದ್ರು, ಪ್ಲಸ್ ಸುಬ್ರಹ್ಮಣ್ಯ ಹೂ ವಾಸ್ ಇನ್ ಬಂದಿಪುರ್. ಸೊ ಇವರಿಗೆ 9 months ಟ್ರೈನಿಂಗ್ ಕೊಟ್ಟಿದ್ದಾರೆ. ದೆರ್ ಈಸ್ ಅನ್ ಅಕಾಡೆಮಿ ಕಾಲ್ಡ್ ನ್ಯಾಷನಲ್ ಟ್ರೈನಿಂಗ್ ಸೆಂಟರ್ ಫಾರ್ ಡಾಗ್ಸ್ ವಿಚ್ ಈಸ್ ಕಂಡಕ್ಟೆಡ್ ಬೈ BSF, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಕಾಡೆಮಿ ಇದೆ, ಡಿಸ್ಟ್ರಿಕ್ಟ್ ಕಾಲ್ಡ್ ಗ್ವಾಲಿಯರ್, ಟೆಕನ್ಪುರ್. ಸೊ ಅಲ್ಲಿ 9 months ಟ್ರೈನಿಂಗ್ ಕೊಟ್ಟಿದ್ದರು. ದೇ ವೆಂಟ್ ಆ್ಯಂಡ್ ಜಾಯಿನ್ಡ್ ಇನ್ March 2018. ಸೊ ಈಗ ಮೊನ್ನೆ ಅವರು ರಿಪೋರ್ಟ್ ಮಾಡಿದ್ದಾರೆ ಟ್ರೈನಿಂಗ್ ಇಸ್ ಕಂಪ್ಲೀಟ್. ಆ್ಯಂಡ್ ಅವರು ನಮ್ಮ ಸ್ಟಾಫ್ ಜೊತೆಗೆ ಒಂದು ಡಾಗ್ ಕೂಡ ಕಳಿಸಿದ್ದಾರೆ. ಆ ಡಾಗ್ದು ಒಂದು ಸ್ಟ್ರಿಕ್ಟ್ ಶೆಡ್ಯೂಲ್ ಇದೆ, ವಾಟ್ ಇಟ್ ಹ್ಯಾಸ್ ಟು ಬಿ ಗಿವನ್. ಅವ್ರದ್ದು ಫ್ರಿಜ್ ಬೇಕು ಅವ್ರಿಗೆ, ಮತ್ತು ಕುಕ್ಡ್ ಫುಡ್ ಬೇಕು, ನಾನ್ ಕುಕ್ಡ್ ಫುಡ್ ಬೇಕು, ಆ ವೆರಿ ಸ್ಟ್ರಿಕ್ಟ್ ಶೆಡ್ಯೂಲ್ ಇದೆ. ಸೊ ಅದು ಪ್ರಕಾರ ದ ಡಾಗ್ ಹ್ಯಾಸ್ ಟು ಬಿ ಮೇಂಟೈನ್ ಆ್ಯಂಡ್ ಹ್ಯಾಸ್ ಟು ಬಿ ಕಂಟಿನ್ಯೂಸ್ಲಿ ಟ್ರೈನ್ಡ್. ಬೆಂಗಳೂರಿಗೆ ಈಗ